ಇದೆಂತ ಗೊತ್ತಾ, ಒಣ ಮೀನು ಅಮ್ಮನಿಗೆ. ಈಗ ಮೀನಿಲ್ಲ, ಈಗ ಗೊತ್ತಿರ್ಬೋದು ಮೀನೆಲ್ಲ ಈಗ ಐಸ್ ಮೀನಾಗಿದೆ, ಮೀನು ಒಳ್ಳೆದಿಲ್ಲ. ಅದಕ್ಕೋಸ್ಕರ ಅಮ್ಮನಿಗೆ ತಂದದ್ದು ನಾನು ಇದು ಬರಕ್ಕೆ ಅಂತ ಹೇಳ್ತೇವಲ್ಲ, ಅಂದರೆ ಇದು ಅಮ್ಮನ ಆಕ್ಸಿಜನ್ಗೆ ಹಾಕ್ತೇವಲ್ಲ ಅದು. ಇದಕ್ಕೆ 100 ರೂಪಾಯಿ 5 ಲೀಟರ್ಗೆ ಪೆಟ್ರೋಲ್ ಪಂಪಲ್ಲಿ ಸಿಗುತ್ತೆ. ನನಗೆ ಅಂತ ಒಂದು ಕಳಿಸಿದ್ದಾರೆ ನೋಡಿ, ಅಂದರೆ ನಾನೀಗ ನನಗೆ ಅಂತ ತೊಗೊಳ್ಳೋದು ಭಾರಿ ಕಡಿಮೆ, ಹಾಗೆ ನೋಡಿದ್ದಾರೆ ಏನೋ ನೋಡಿ ಗಿಫ್ಟ್ ಬಂತು ಗೈಸ್. ಇದಕ್ಕೋಸ್ಕರ ನಾನು ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೆ. ಬೆಳಗ್ಗೆ ನಾನು ಅಲ್ಲಿ ಅಡುಗೆ ಎಲ್ಲ ಮಾಡ್ತಿರ್ತೇನೆ, ಹಾಗೆ ಈ ಸ್ಕ್ರೀನ್ ಹಾಕ್ಬೋದು. ಅಮ್ಮ ಇಲ್ಲಿ ಮಲಗಿರ್ತಾರೆ. ಮತ್ತು ಈಗ ಬೆಡ್ರೂಮಿಗೆ ಕೂಡ ಹಾಕಿದ್ವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬೆಳಗ್ಗೆ ಆಗಿ 11 ಗಂಟೆ ಆಗ್ತಾ ಬಂತು. ನಾನು ಸ್ವಲ್ಪ ದೇಲಗಟ್ಟೆಗೆ ಹೋಗಿ ಬರುವ ಅಂತೇಳಿ. ಏನಂತ ಹೇಳಿದರೆ, ಕೆಲವೆಲ್ಲ ಖಾಲಿಯಾಗಿದೆ ನಮ್ಮ ಮನೆಯಲ್ಲಿ, ನಾನೇ ಹೋಗಬೇಕಲ್ಲ. ಕೆಲವೊಂದರೆ ಒಂದು ಮುಖ್ಯವಾದ ವಸ್ತು ಅಂದರೆ ಮೊಟ್ಟೆ ಖಾಲಿಯಾಗಿದೆ. ಅಮ್ಮನಿಗೆ ನಾನು ರೆಗ್ಯುಲರ್ ಆಗಿ ಮೊಟ್ಟೆ ಕೊಡ್ತೇನೆ. ನಿನ್ನೆ ಇರಲಿಲ್ಲ ಮೊಟ್ಟೆ, ನನಗೆ ನೆನಪೇ ಇಲ್ಲ ಆಯಿತು ನಿನ್ನೆ ಬರುವಾಗ. ಮತ್ತೆ ಬಂದದ್ದು ನಿನ್ನೆ ಬೈಕಲ್ಲ, ಹಾಗಾಗಿ ನಾನು ತರಲಿಲ್ಲ. ಹಾಗೆ ಈಗ ಹೋಗ್ತಾ ಇದ್ದೇನೆ ಮೊಟ್ಟೆ ತರುವ ಅಂತೇಳಿ. ಮತ್ತೆ ಒಂದೊಂದು ಏನಂದರೆ, ಅಮ್ಮನ ಒಂದು ಆಕ್ಸಿಜನ್ಗೆ ನಾವು ಒಂದು ವಾಟರ್ ಹಾಕ್ತೇವೆ, ಅದು ಡಿಸ್ಟಿಲ್ಡ್ ವಾಟರ್ ಅಂತೇಳಿ. ಈಗ ಇಲ್ಲಿ ಇಲ್ಲಿ ನೀವು ನೋಡ್ಬೋದು, ಇದು ಇಲ್ಲಿ ನೀರುಂಟಲ್ಲ, ಇದು ಡಿಸ್ಟಿಲ್ಡ್ ವಾಟರ್. ಇಲ್ಲಿ ನೋಡಿ ಕ್ಯಾನಲ್ಲಿ ಇಟ್ಟಿದ್ದೀನಿ ಓಲಿ. ಅದು ಪೆಟ್ರೋಲ್ ಪಂಪಲ್ಲಿ ಸಿಗುತ್ತೆ. ಅದು ಪೆಟ್ರೋಲ್ ಪಂಪಲ್ಲಿ ಸಿಗುತ್ತೆ, ಇಲ್ಲಿ ಕೂಡ ಸಿಗ್ತದೆ ಪೆಟ್ರೋಲ್ ಪಂಪಲ್ಲಿ. 100 ರೂಪಾಯಿ ಏನೋ. ಹಾಗೆ ಅದು ಕೂಡ ತರಬೇಕು. ಈಗ ಅದು ಖಾಲಿಯಾಗಿದೆ, ಎಂತ ಇಲ್ಲ, ಸ್ವಲ್ಪ ಇರೋದು. ಅದೆಲ್ಲ ಎಮರ್ಜೆನ್ಸಿ ಐಟಮ್ ಅಲ್ಲ, ಅದು ತರಬೇಕು. ಹಾಗೆ ಮತ್ತೆ ಒಂದು ಏನಂತ ಹೇಳಿದರೆ, ನಮಗೆ ನಿನ್ನೆ ಸಬ್ಸ್ಕ್ರೈಬರ್ ನಮಗೆ ಕರ್ಟನ್ ಕಳಿಸಿದ್ದಾರೆ. ಇದು ಗೊತ್ತಿರ್ಬೋದು, ಇಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ಒಂದು ಇದನ್ನು ಕಟ್ ಮಾಡಲಿಕ್ಕೆ ಎಕ್ಸೋ ಬ್ಲೇಡ್ ಆಗಬೇಕು. ಹಾಗೆ ಕೆಲವೆಲ್ಲ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು ಇದೆ ಉಂಟು, ಎಕ್ಸೋ ಬ್ಲೇಡ್, ಮೊಟ್ಟೆ, ಅದು ಇದು ಅಂತೇಳಿ. ಮತ್ತೆ ಏನಂತ ಹೇಳಿದರೆ, ಒಂದು ಐಬ್ರೋ ಕೂಡ ಮಾಡಿಸ್ಬೇಕು. ನನಗೆ ಮುಖ ನನ್ನದು ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ತುಂಬ ಐಬ್ರೋ ಬಂದಿದೆ. ನಾನು ಬ್ಯೂಟಿಷನ್ ಆದರೂ ನನ್ನ ಐಬ್ರೋ ನನಗೆ ಮಾಡಿಕೊಳ್ಳಿಕ್ಕೆ ಆಗಲ್ಲ. ನನಗೆ ಗೊತ್ತು ಕೂಡ ಇಲ್ಲ ಅದು. ಕೆಲವರೆಲ್ಲ ಮಾಡ್ತಾರೆ, 2 ಕೈಯಲ್ಲಿ ಹೀಗೆಲ್ಲ ಇರಿದು ಮಾಡ್ತಾರೆ. ಅವ್ರು ತುಂಬ ಟ್ಯಾಲೆಂಟೆಡ್ ಆಗಿರ್ಬೋದು, ನನಗೆ ಬರೋದಿಲ್ಲ. ಆಗ ಒಂದು ಐಬ್ರೋನು ಮಾಡಿಸುವ ಅಂತೇಳಿ ದರ ಕಾಣ್ತದೆ. ಹಾಗಾಗಿ ತುಂಬ ಟೈಮ್ ಆಯ್ತಲ್ಲ, ಅಮ್ಮನ ಹೆಲ್ತ್ ಸರಿ ಇಲ್ಲದ ಮೇಲೆ ನಾನು ಪಾರ್ಲರಿಗೆ ಹೋಗಲೇ ಇಲ್ಲ. 1.5 ತಿಂಗಳು 2 ಮಂತ್ ಆಯಿಲ್ಲ. ಹಾಗೆ ಇದೆಲ್ಲ ಆಗಬೇಕು. ಮತ್ತು ದೋಸೆ ಮಾಡುವ ರೈಸ್ ಕೂಡ ಖಾಲಿಯಾಗಿದೆ, ಅದು ತರಬೇಕು. ಅದು ಅಂದರೆ ಈಗ ಸ್ಟೋರ್ ಇದು ಈಗ ಸಿಗಬೇಕಷ್ಟೇ. ಇನ್ನು ಅಲ್ಲಿವರೆಗೆ ನಮಗೆ ದೋಸೆ ಎಲ್ಲ ಮಾಡಬೇಕಲ್ಲ, ಹಾಕಕ್ಕೆ ಅದೆಲ್ಲ ಆಗಬೇಕು. ಮತ್ತು ಒಂದು ನಮಗೆ ಸಬ್ಸ್ಕ್ರೈಬರ್ ಒಂದು ಗಿಫ್ಟ್ ಕಳಿಸಿದ್ದಾರೆ ಗೈಸ್. ಈಗ ಗಿಫ್ಟ್ ಡೈಲಿ ಸಿಗ್ತಾ ಉಂಟು ನನಗೆ. ಹಾಗೆ ಅವರೊಂದು ಪ್ರೀತಿಯಿಂದ ನನಗೆ ಕಳಿಸೋದು, ಅದು ಮಾಮಿನ ಅಂಗಡಿಯಲ್ಲಿ ಉಂಟು. ಅದನ್ನು ಕೂಡ ಬರುವಾಗ ತರಬೇಕು. ಹಾಗೆ ಏನೆಲ್ಲ ಬೇಕಂತ ಅಮ್ಮ ಹೇಳಿದ್ದಾರೆ. ಇಂಥ ಬೆಂಕಿ ಪೆಟ್ಟಿಗೆ ಆಗಬೇಕು. ಆಮೇಲೆ ಬೆಂಕಿ ಪೆಟ್ಟಿಗೆ ಅಲ್ಲ, ಲೈಟರ್ ತರುವ ಅಂತ ನಾವು ಇನ್ನು ಅದು ಮಾಡ್ತೇವೆ. ಟಿಕ್ ಲೈಟರ್, ಅದು ಈ ಮಳೆಗಾಲಕ್ಕೆ ಒಳ್ಳೆಯದು. ಯಾಕಂದರೆ ಈ ಬೆಂಕಿ ಪೆಟ್ಟಿಗೆ ಎಲ್ಲ ಬೇಗ ಇದಾಗ್ತದೆ, ಚಂಡಿ ಆಗ್ತದೆ. ಅದಕ್ಕೋಸ್ಕರ ಮೊಟ್ಟೆ ಆಗಬೇಕು. ಹಾಗೆ ಮತ್ತು ಟೊಮೆಟೊ ಎಲ್ಲ ಆಗಬೇಕು. ಟೊಮೆಟೊ ಎಲ್ಲ, ಎಕ್ಸೋ ಬ್ಲೇಡ್, ಹಾಗೆ ಎಲ್ಲ ನೋಟೆಲ್ಲ ಮಾಡಿಕೊಂಡೆ. ಈಗ ಹೋಗೋಣ, ಲೇಟ್ ಆಗ್ಬೋದು ನಾನು ಬರುವಾಗ. 11:25 ಇವಾಗಲೇ. ಅನ್ನ ಒಂದಾಗಿದೆ, ಬಂದಾಗಬೇಕು ಪದಾರ್ಥ ಎಲ್ಲ. ಅದೇನಾದರೂ ಪದಾರ್ಥ ಮಾಡುವ ಅಂತಿದ್ದೇನೆ. ಹಾಗೆ ಹೋಗುವ ಗೈಸ್. ಮತ್ತು ಮೂಗಿದು ಚೇಂಜ್ ಮಾಡಿದೆ, ಅದು ನೋಡ್ಬೋದು. ಅಲ್ಲಿ ಇಟ್ಟೆ ರಿಂಗ್ ತೆಗೆದು. ನನ್ನ ಹತ್ರ ರಿಂಗ್ ಮತ್ತು ಇದು ಸ್ಟಡ್ 2 ಉಂಟು. ಇದು ಸ್ಟಡ್ ತೊಗೊಂಡು ತುಂಬ ಟೈಮ್ ಆಯಿತು. ಒಂದು ಸಣ್ಣದು. ನನಗೆ ರಿಂಗ್ ಜಾಸ್ತಿ ಚೆಂದ ಕಾಣೋದು, ನನಗೆ ಗೊತ್ತುಂಟು. ಆದರೂ ನಾನು ತೆಗೆದೆ. ಅದು ಯಾಕೋತಾ, ಈಗ ಮುಖ ಎಲ್ಲ ಒರೆಸುವಾಗೆಲ್ಲ ಬಟ್ಟೆಗೆಲ್ಲ ತಾಗ್ತದೆ. ಅದಕ್ಕೆ ಅದನ್ನು ಡಬ್ಬಿಯಲ್ಲಿ ಇಟ್ಟೆ. ಇನ್ಯಾವತ್ತಾದರೂ ಹಾಕುವ, ಆಗ ಚೇಂಜ್ ಕಾಣ್ತೇನಲ್ಲ ಒಂದು ಬೇರೆ. ಅದಕ್ಕೋಸ್ಕರ ಹೋಗುವ. ಬ್ಯಾಗೆಲ್ಲ ರೆಡಿ ಮಾಡಿದೆ. ಛತ್ರಿ ಇಟ್ಕೊಳ್ಳಿಲ್ಲ, ಯಾಕಂದರೆ ಇವತ್ತು ಮಳೆ ಅಷ್ಟು ಕಾಣ್ತಾ ಇಲ್ಲ. ಅಂದರೆ ಬಿಸಿಲು ಸಹ ಉಂಟು ಸ್ವಲ್ಪ, ಹಾಗೆ ಛತ್ರಿ ಇಟ್ಕೊಳ್ಳಿಲ್ಲ. ಹೋಗುವ, ನಾವು ಹೋಗಿ ಬರುವ. ಅಮ್ಮ ನಾನು ತೋರಿಸ್ಲಿಲ್ಲ, ಈಗ ನಮ್ಮ ಆಕ್ಸಿಜನ್ ತೊಗೊಳ್ತಾ ಇದ್ದಾರೆ. ಬರ್ಬೋದು ಅಂದ ಫುಲ್ ಉಳ್ಳಾಯಿ ಮದ್ದು ಪೂರ ಉಂಡದ ನೋಡಿರ್ಬೋದು, ನಿನ್ನೆ ತೋರಿಸಿದ್ದೇನೆ. ಇದು ನಮಗೆ ಸಬ್ಸ್ಕ್ರೈಬರ್ ಸ್ಪಾನ್ಸರ್ ಮಾಡಿರುವಂಥದ್ದು ಕರ್ಟನ್. ಈ ಕಲರು ಇಡೀ ಮನೆಗೆ ಆಯಿತಾ, ಇಡೀ ಮನೆಗೆ ಇದು ಎಲ್ಲ ಒಂದು ಇದು ಕೂಡ ಎಂತ ಹೇಳೋದು, ಇದರ ವಸ್ತು ಎಲ್ಲ ರಾಡ್ ಎಲ್ಲ ಸಂಜೆ ಎಲ್ಲ. ಮತ್ತು ರೀಚ್ ಆದಾಗ ಮೊದಲು ಪಾರ್ಲರ್ಗೆ ಹೋಗ್ತೇನೆ, ಐಬ್ರೋ ಮಾಡಿ ಆಮೇಲೆ ಎಲ್ಲ ತಗೊಳ್ಳಿ ಆಯಿತು ಗೈಸ್. ನೋಡ್ಬೋದು, ಐಬ್ರೋ ಮಾಡಿದ ಮೇಲೆ ಒಂದು ಲುಕ್ಕೆ ಚೇಂಜ್ ಕಾಣ್ತದೆ. ಅದನ್ನೆಲ್ಲ ತಗೊಳ್ಬೋದು. ನಮ್ಮ ಮನೆಗೆ ಬಂದೆ ಗೈಸ್.
ನನಗೆ ಮತ್ತೆ ಹೀಗೆ ಬ್ಲಾಗ್ ಕೂಡ ಮಾಡಲಿಕ್ಕಾಗಲಿಲ್ಲ ಆಯಿತಾ, ಮಳೆ ಕೂಡ ಇತ್ತು. ಹಾಗೆ ನಮ್ಮ ಎಕ್ಸೋ ಪ್ಲೇಟ್ ಏನೆಲ್ಲ ತಂದೇನು ತೋರಿಸ್ತೇನೆ. ಮೊಟ್ಟೆ, ಮಾವಿನ ಅಂಗಡಿಗೆ ಹೋದೆ, ಅಲ್ಲಿ ಮೊಟ್ಟೆ ಇರಲಿಲ್ಲ, ಹಾಗೆ ಈಗ ಅರ್ಜೆಂಟ್ ಬೇಕಿತ್ತಲ್ಲ, ಹಾಗೆ ಮೊಟ್ಟೆ, ಮತ್ತು ಇದು ಸ್ವಲ್ಪ ಅಕ್ಕಿ ಖಾಲಿ ಆಯ್ತು ಅಂತ ಹೇಳಿದೆ. ಮತ್ತು ಇದೆಂತ ಗೊತ್ತಾ, ಒಣ ಮೀನು ಅಮ್ಮನಿಗೆ. ಈಗ ಮೀನಿಲ್ಲ, ಈಗ ಗೊತ್ತಿರ್ಬೋದು, ಮೀನೆಲ್ಲ ಈಗ ಐಸ್ ಮೀನಾಗಿದೆ, ಮೀನು ಒಳ್ಳೆದಿಲ್ಲ. ಅದಕ್ಕೋಸ್ಕರ ಅಮ್ಮನಿಗೆ ತಂದದ್ದು ನಾನು ಇದು ಹೇಳಿ ತೊರಕೆ ಅಂತ ಹೇಳ್ತೇವಲ್ಲ, ಅದು 4 kg ತೊರಕೆ ತೊಗೊಂಡು ಬಂದೆ. ಆಮೇಲೆ ಬೆಂಕಿ ಪೆಟ್ಟಿಗೆ ಉಂಟಲ್ಲ ದೊಡ್ಡ ತೊಗೊಂಡು ಹಾಗೆ. ಈಗ ಡಿಸ್ಟಿಲ್ ವಾಟರ್ ಅಂದರೆ ಇದು ಅಮ್ಮನ ಆಕ್ಸಿಜನ್ಗೆ ಹಾಕ್ತೇವಲ್ಲ ಅದು, ಇದಕ್ಕೆ 100 ರೂಪಾಯಿ 5 ಲೀಟರಿಗೆ ಪೆಟ್ರೋಲ್ ಪಂಪಲ್ಲಿ ಸಿಗುತ್ತೆ, ಅದು ತೊಗೊಂಡು ಬಂದೆ. ಮತ್ತು ಸ್ವಲ್ಪ ತರಕಾರಿ ಮತ್ತು ಇದು ಚಿಂಚುವಿನಿಗೆ ಸಮೋಸ. ಪಪ್ಸ್ ಇರಲಿಲ್ಲ, ಅಮ್ಮ ಪಪ್ಸ್ ತರಲಿಕ್ಕೆ ಹೇಳಿದರು, ಪಪ್ಸ್ ಇರಲಿ ಹಾಗೆ ತೊಗೊಂಡು ಬಂದೆ. ಹೈಬ್ರಿಡ್ಸ್ ಎಲ್ಲ ಮಾಡಿ ಬಂದದ್ದು. ಈಗ ಒಂದು ಪದಾರ್ಥ ಎಲ್ಲ ಮಾಡಬೇಕು ಬಯಸಿ, ಆಮೇಲೆ ಸಿಗುವ. ಸಬ್ಸ್ಕ್ರೈಬರ್ ಕೊಟ್ಟ ಗಿಫ್ಟ್ ಕೂಡ ಉಂಟು. ಮತ್ತು ಈ ಗಿಫ್ಟ್ ಮೊನ್ನೆ ಟೀ ಶರ್ಟ್ ಕಳಿಸಿದ್ರು, ಒಂದು 3 ನೋಡಿರ್ಬೋದು ಅದು. ಮತ್ತು ಈಗ ಗಿಫ್ಟ್ ಕಳಿಸಿದಾರಲ್ಲ ಅವರು ಸೇಮ್ ಜ್ಯೋತಿ ಡಿಸೋಜ ಅಂತೇಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಅಂತ ಒಂದು ಕಳಿಸಿದ್ದಾರೆ ನೋಡಿ. ಅಂದರೆ ನಾನೀಗ ನನಗೆ ಅಂತ ತೊಗೊಳ್ಳೋದು ಭಾರಿ ಕಡಿಮೆ, ಹಾಗೆ ನೋಡಿದ್ದಾರೆ ಏನೋ ಗಿಫ್ಟ್. ನೋಡಿ ಗಿಫ್ಟ್ ಚಂದದ ಬಾಕ್ಸ್, ಭಾರಿ ಚಂದದ 2 ಚಪ್ಪಲ್ ಕಳಿಸಿದ್ದಾರೆ ನನಗೆ. ಹೀಲ್ಡೆಲ್ಲ ಬಂದು ನಾನು ತಗೊಳ್ಳೋದಿಲ್ಲಲ್ಲ, ಹೀಲ್ಡೆಲ್ಲ ನೋಡಿದ್ದಾರೆ ಅಂತ ಚಂದ ಉಂಟಾಯ್ತಾ, ಹಾಕಿ ನೋಡುವ. ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚಂದದ ಚಪ್ಪಲಿಗೆ ನಾನು ಎಲ್ಲಿಯಾದರೂ ಹೋಗುವಾಗ ಹಾಕ್ಕೊಳ್ತೇನೆ. ಹೈಟೆಲ್ಲ ಕಾಣಲಿಲ್ಲ ನಾನೀಗ. ಜಿಪ್ಪು ಟೈಪ್ ಬಂದು ಚಂದ ಉಂಟು. ನನಗೆ ಆಗ್ತದೆ ನೋಡುವ ಗೈಸ್ ಹಾಕಿ. ಅಂದರೆ ಅವರು ಖಾಲಿ ನನ್ನನ್ನು ವಿಡಿಯೋದಲ್ಲಿ ನೋಡಿ ನನ್ನ ಇದು ಸೈಜ್ ಗೆಸ್ ಮಾಡಿದ್ದವರು, ಎಂತ ಹೇಳೋದು, ಕೇಳಿ ಕಲಿಸಿದಲ್ಲ, ಕರೆಕ್ಟ್ ಹೋಗ್ತದೆ ಮಾರೆ. ಚಂದ ಉಂಟಾಯ್ತಾ. ಥ್ಯಾಂಕ್ ಯು ಸೋ ಮಚ್. ನಮಗೊಂದು ಒಳ್ಳೆ ಚಪ್ಪಲ್ ಕೂಡ ಇರಲಿಲ್ಲ, ಒಂದು ಎಲ್ಲಿಯಾದರೂ ಹೋಗುವಾಗ ಹಾಕಲಿಕ್ಕೆ. ಥ್ಯಾಂಕ್ ಯು. ಎಲ್ಲಿಯಾದರೂ ಹೋಗುವಾಗ ಹಾಕೋ. ಅವರು ಟೀ ಶರ್ಟ್ ಕೂಡ ಕಳಿಸಿದ್ದಾರೆ. ಮೊನ್ನೆ ಒಂದು 3 ಟೀ ಶರ್ಟ್ ಇತ್ತಲ್ಲ, ಅದು ಕೂಡ ಇವರೇ ಕಳಿಸಿದ್ದು, ಜ್ಯೋತಿ ಡಿಸೋಜ ಅಂತೇಳಿ. ಥ್ಯಾಂಕ್ ಯು. ಇಲ್ಲಿರೋ ಮತ್ತೆ ಚಿಂಚು ಬಂದರೆ ಅವನಿಗೆ ಸ್ವಲ್ಪ ಉರಿಸೋ. ಅವನು ಕೂಡ ಅವನಿಗೆ ಸಿಕ್ಕಿದ ಏನಾದರೂ ಕಲಿಸಿದರೆ ಅದನ್ನು ದೊಡ್ಡ ಮತ್ತೆ ಅದನ್ನೇ ತೋರಿಸ್ತಾ ಇರ್ತಾನೆ. ಇವತ್ತು ನಾನು ತೋರಿಸ್ತೇನೆ ಅವನಿಗೆ, ಬರಲಿಯೋ. ಅಮ್ಮ ಮಲಗಿದ್ದಾರೆ, ಆಕ್ಸಿಜನ್ ತಗೊಂಡಿದ್ದಾರೆ. ಈಗಲ್ಲ, ಅವರು 1:30ಗೆ ಮಲಗಿದ್ದಾರೆ. ಈಗ ಗಂಟೆ ಎಷ್ಟು ಆಯ್ತು ಗೊತ್ತಾ, 4 ಗಂಟೆ ಆಗ್ತಾ ಬಂತು. ನಾನೊಂದು ಎಡಿಟ್ ಮಾಡ್ತಾಯಿದ್ದೆ, ಈಗ ಚಹಾ ಇಡಬೇಕಂತೇಳಿ. ಮತ್ತು ಈಗ ಚಿಂಚು ಬಂದಮೇಲೆ ಅದನ್ನು ಕಟ್ಟಿಂಗ್ಸ್ ಮಾಡಬೇಕು. ರಾಡ್ ಉಂಟಲ್ಲ, ಅದನ್ನು ಕಟ್ಟಿಂಗ್ ಮಾಡಬೇಕು. ನನಗೊಂದು ಶೂಟ್ ಕೂಡ ಇತ್ತು ಇನ್ಸ್ಟಾಕ್ಕೆ, ನೀನೇ ನೋಡಿರ್ಬೋದು, ಪ್ರಾಡಕ್ಟ್ ನಾನು ತೋರಿಸಿದ್ದೆ. ಅದರ ಶೂಟ್ ಕೂಡ ಇತ್ತು, ಅದು ಕೂಡ ಪೆಂಡಿಂಗಲ್ಲೇ ಉಳಿದಿದೆ ಆಯಿತಾ. ಮನೆ ಕೆಲಸ ಎಲ್ಲ ಇದು ಎಲ್ಲ ಆಗುವಾಗ ನೋಡು, ಆದರೆ ಮತ್ತೆ ಮಾಡು. ಮತ್ತು ಗೈಸ್, ಈ ಒಂದು ಬೆಂಕಿ ಪಟ್ಟಿಗೆ ಉಂಟಲ್ಲ, ಇದರೊಳಗೆ ನೋಡಿ ಅಂತ ನಾನು ತಿಳ್ಕೊಂಡು ದೊಡ್ಡ ಕಡ್ಡಿ ಅಂತೇಳಿ. ನೋಡುವಾಗ ದೊಡ್ಡ ಕಡ್ಡಿ ಅಲ್ಲ, ಅದು ಸಣ್ಣ ಸಣ್ಣ ಕಡ್ಡಿಯೇ, ಆದರೆ ತುಂಬ ಇರ್ತದೆ. 3 ಸೆಕ್ಷನಲ್ಲಿ ಇದೆ, ತೋರಿಸ್ತೀನಿ ಒಂದು ನಿಮಿಷ. ನಾನು ಹೋಗೋದುಂಟಲ್ಲ ಲೈಟರ್ ತರುವ ಅಂತ, ಲೈಟರ್ ಆ ಅಂಗಡಿ ಅವನು ಲೈಟರ ಹೀಗೆ ಹೇಳ್ತಾ ಇದ್ದಾನೆ. ಚಂದ ನಾನು ಹೇಳಿದೆ, ಈಗ ಇದಕ್ಕೆಲ್ಲ ಮನೆ ಯೂಸಿಗೆ ಲೈಟರ್ ಇದ್ದರೆ ಒಳ್ಳೆಯದು, ಮಳೆಗಾಲ ಅಲ್ವಾ ಅಂತ. ಇಲ್ಲ ಅಂತ ಹೇಳಿ ಸರಿ ಅಂತ ಬಂದೆ. ಈಗ ನಾನು ಒಂದು ಚಹಾ ಇಡುವಾಗ ಅಮ್ಮ ಹೇಳುವಾಗ ಒಂದು ಚಹಾ ಒಂದು ರೆಡಿ ಮಾಡಿ ಹಾಕಿ, ಮತ್ತು ಚಿಂಚು ಬರ್ತಾನೆ, ಮತ್ತು ನಾನು ಅದನ್ನೆಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡೋದು. ಟಿಕ್ಕುಗಳೆಲ್ಲ ಇಲ್ಲೇ ಇದೆ. ಯಾಕಂದರೆ ಮಳೆ ನಿಲ್ತಾ ಇಲ್ಲ, ಒಮ್ಮೆ ಬರ್ತದೆ ಒಮ್ಮೆ ನಿಲ್ತದೆ. ಅದಕ್ಕೋಸ್ಕರ ಬೆಕ್ಕುಗಳು ಒಳಗಡೆ ಹೊರಗಡೆ ಹೋಗ್ತಾ ಇದ್ದಾವೆ. ಆಯ್ತಾಗ ಚಹಾ ಇಡುವಾಗ ನನಗೊಂದು ನೆನಪಾಯ್ತು. ಏನಂತ ಹೇಳಿದರೆ, ಗ್ಯಾಸ್ ಬುಕ್ ಮಾಡಿ ನಮ್ಮದು ಸಾಧಾರಣ ಒಂದು 5 ದಿವಸ ಆಯಿತು. ನೀವು ನೋಡಿರ್ಬೋದು, ಗ್ಯಾಸ್ ಬುಕ್ ಮಾಡಿ ಅದು ಇನ್ನೂವರೆಗೆ ಬರಲಿಲ್ಲ ಆಯಿತಾ. ಅದೆಂತ ಗೊತ್ತಾ, ಅವರು ಡೇಟ್ ಒಂದು ಕೊಡ್ತಾರಲ್ಲ, ಈ ಡೇ ಬುಕ್ ಮಾಡಬೇಕಂತ, ಅದರ ನೆಕ್ಸ್ಟ್ ಡೇ ಬರಬೇಕು ಮಾಡಿ. ನಾವು ಕೂಡ ಇದು ಯಾವಾಗ ಬರ್ತದಾ ಅಂತ ನಾನು ಕಾಯ್ತಾ ಇದ್ದೇನೆ. ಹಾಗಾಗಿದೆ ಎಂತಲ್ಲ
ಇದೇ ಸಮಸ್ಯೆ ಎಲ್ಲರಿಗೆ ಗ್ಯಾಸ್ ಇದ್ದು ಒಂದು ಡ್ರೈವರ್ ನಂಬರ್ ಬರ್ತುಂಡದ ಅನ್ಕೊಂಡು ನಮ್ಮ బొక్క అందు యానో లేని బర్పేరుంది ಅಮ್ಮನ ಮನಸ್ಸಲ್ಲಿ ನಾನೀಗ ದೇರ್ಲ ಕಟ್ಟಿಗೆ ಹೋಗಿ ಬಂದರೆ ಎಂತ ಮಾಡುದು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಒಂದು ಐಡಿಯಾ ಹೇಳಿದ್ದೆ ಅಂತ ಹೇಳಿದರೆ ಅವ್ರು ನನಗೆ ಕಾಲ್ ಮಾಡಲಿ ಮತ್ತು ಗ್ಯಾಸ್ ಅವರು ಇಲ್ಲಿ ಹಿಂದಿನ ಬಾಗಿಲಿಂದ ಒಳಗಡೆ ಬರಲಿ ಇಟ್ಟಿದ್ದೇನೆ ತೊಗೊಂಡೋಗ್ಲಿ. ಅಮ್ಮನಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅವ್ರು ಬರಲಿಕ್ಕೆ ಆಗೋದಿಲ್ಲ, ತೊಗೊಂಡೋಗ್ಲಿ. ಆಮೇಲೆ ನಾನು ಅವರಿಗೆ ಪೇ ಮಾಡ್ತೇನೆ, ಗೂಗಲ್ ಪೇ ಮಾಡ್ತೇನೆ ಅಂತ ಹೇಳಿದ್ದೆ. ಅದೇ ಒಂದು ಐಡಿಯಾ ಕೊಟ್ಟಿದ್ದೆ. ನೋಡುವಾಗ ಬರಲೇ ಇಲ್ಲ. ನೋಡಿ ಯಾವಾಗ ಬರ್ತಾರ ಅಂತ ನೋಡಿ. ಗುಣ ಆಗಿದೆ ಆಯ್ತಾ ಈಗ ನೋಡ್ಬೋದು ನೀವು, ಒಂದು ಸ್ವಲ್ಪ ಕೂಡ ಇಲ್ಲ. ಈಗ ಫುಲ್ ಗುಣ ಆಗಿದೆ ಆ ಟ್ಯಾಬ್ಲೆಟಿಂದ. ನಾನು ಗಾಡಿ ಕಲಿಬೇಕಂತ ಇದ್ದೆ, ಆದರೆ ಸಾಯಂಕಾಲ ಮಳೆ ಮಾತ್ರ ನಿಲ್ಲುವುದಿಲ್ಲ. ನಿಮ್ಮ ಗಾಡಿ ಯಾವಾಗ ಕಲಿಯೋದು? ಮಳೆ ಇಲ್ಲದ ಹೋಗುವ ಕಲೀಲಿಕ್ಕೆ ಕಲಿಯಲಿಕ್ಕೆ ಗೊತ್ತಿಲ್ಲ. ಅಂಗಳ ಮಾತ್ರ ಚೆಂದ ಕಾಣ್ತದಲ್ಲ. ಮಳೆ ಬಂತು ಬೇಸ್ ಹೋಗುವ ಒಳಗಡೆ. ಚಂಬ ಪೊಯ್ ಪಿ 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 ಬಾ ಕಮ್ 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 ಒಳಗೆ ಹೋಗುವ ಮಳೆ ಚಂಬು. ಇವ ಬಂದ ಒಳಗಡೆ. ಹಾಂ, ಶಂಭು ಕೂಡ ಬಂದ. ಗೈಸ್, ನಾನು ಹೇಳಿದ್ದೆಲ್ಲ ರೋಡ್ ಎಲ್ಲ ಕಟ್ ಮಾಡಿ ಆಯಿತು. ಇಲ್ಲಿ ನೋಡಿ, ಕಟ್ ಮಾಡಿ ಇಟ್ಟಾಯಿತು ಎಕ್ಸೋ ಬ್ಲೇಡಲ್ಲಿ. ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿ. ಇವಾಗ ಅಮ್ಮನ ಇದು ವಿಂಡೋ ಅಮ್ಮಂದು ನೋಡಿ ಇಷ್ಟು ಕರೆಕ್ಟ್ ಆಗ್ತದೆ. ಇನ್ನು ನಮ್ಮ ಪಕ್ಕದ ಮನೆ ಇದ್ದಾರೆ, ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಬಂದ ಮೇಲೆ ನಾವು ಅದನ್ನು ಡ್ರಿಲ್ ಮಾಡಿ ಚಂದ ಮಾಡಿ ಕಟನ್ ಹಾಕುವ. ಯೂಶಲು ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಗಂಟೆ ಹೇಳಾಯಿತು. ನಾನು ಚಿಂಚೋನೊಮ್ಮೆ ಕಳಿಸಿದೆ, ನಮಗೆ ಇದು ಬೇಕಲ್ಲ ಡ್ರಿಲ್ಲಿಂಗ್ ಮಿಷಿನ್, ಅದು ತರಲಿ ಅಂತ. ಹಾಗೆ ಕೂತ್ಕೊಂಡಿದ್ದೀನಿ ಹೊರಗಡೆ. ಅವನಿಗೆ ತಗೊಂಡು ಬರ್ತಾನೆ, ಹೋದ ತರಲಿಕ್ಕೆ ಅಂತ ಹೇಳಿ. ಅವ್ರು ತಂದಿದ್ರೆ ಸಾಕಿತ್ತು. ನಿನ್ನೆ ಇಲ್ಲಿ ಹುಡುಗ ಮಾರೆ ಟುರು ಅಂತ ಕತ್ತಲಿಗೆ ಅದು ಕೂಡ ಬಂತು ಗೈಸ್. ಇದಕ್ಕೋಸ್ಕರ ನಾನು ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೆ, ಬಂತು. ಆಯ್ತು ಗೈಸ್, ನೋಡ್ಬೋದು ಅಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ಅದರ ಬಿಡ್ ಹಾಕಿದ್ವಿ. ಅಲ್ಲಿ ನೋಡಿ ಇನ್ನೊಂದು ಕೂಡ ಹಾಕಿದ್ವಿ. ಇನ್ನು ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನು ಹೊಸತನ ಮಕ್ಕಳನ್ನ ಹಾಕೋ ಗೈಸ್ ಈ ರಾಡಿಗೆ. ಇವನು ಇದನ್ನು ತೊಗೊಂಡು ಹೋಗ್ಲಿಕ್ಕೆ ಕಟ್ತಾ ಇದ್ದಾನೆ. ಈಗ ಅವ್ರಿಗೆ ಕೊಡಬೇಕಲ್ಲ ರಿಟರ್ನ್, ಅದಕ್ಕೆ ಥ್ಯಾಂಕ್ಸ್ ಪಾನ ಬೊಕ್ಕ ಒಂದು ಸ್ಕ್ರೂ ಡ್ರೈವರ್ ಪೇನ್ ಪಾನ. ನೋಡ್ಬೋದು ಕರ್ಟನ್ ಹಾಕಿ ಇಟ್ಟದ್ದು, ನೀವು ಒಮ್ಮೆ ನೋಡಿ ಅಂತೇಳಿ. ಇದನ್ನು ಇನ್ನು ಅಲ್ಲಿಗೆ ಫಿಟ್ ಮಾಡಿದ ಅಂತ ತೆಗೆದು ಚೆಂದ ಕಾಣ್ತಲ್ಲ ರಾಡ್ ಹಾಕಿ. ಗೈಸ್ ಆಯಿತು, ಎಲ್ಲ ಗುಡಿಸಿ ಎಲ್ಲ ಆಯಿತು. ನಿಮಗೆ ನಾನು ತೋರಿಸ್ತೇನೆ ನಮ್ಮ ಮನೆ ಹೇಗಿತ್ತು, ಈಗ ಹೇಗಾಯ್ತು. ಗಾಟನ್ ಚೆಂದ ಆಯ್ತಲ್ಲ ಗೈಸ್. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸಬ್ಸ್ಕ್ರೈಬರ್ ನಮಗೆ ಇದನ್ನು ಕಳಿಸಿ ನಮಗೆ ಸ್ಪಾನ್ಸರ್ ಮಾಡಿದ್ದಕ್ಕೆ. ಅವರು ಮನೆಯ ಎಲ್ಲ ಸ್ಕ್ರೀನಿಗೆ ನನಗೆ ಸ್ಪಾನ್ಸರ್ ಮಾಡಿದ್ರು. ನೋಡ್ಬೋದು ನೀವು ಎಷ್ಟು ಚೆಂದ ಕಾಣ್ತಾ ಉಂಟು ಈಗ ಅಂತ. ಈಗ ಎಷ್ಟು ಚೆಂದ ಕಾಣ್ತದೆ ಮಾರೆ. ಅದೇಮ್ಮ ಎಂಚಾಂಡಿ ಆಕ್ಸಿಜನ್ ಫುಲ್ ಎಂಚಾಂಡೆ. ಇನ್ನು ಗಾಳಿಯೇ ಬರಲಿಕ್ಕಿಲ್ಲ ನಿಜವಾಗಿ. ನಾನು ಹೇಳಿದ್ದವರು ಇಲ್ಲಿಗೀಗ ಅಮ್ಮನ ಇಲ್ಲಿ ಒಂದು ಮಲಗುವಲ್ಲಿ ಎಂತ ಹೇಳಿದ್ದು ಸ್ಕ್ರೀನ್ ಇರಲಿಲ್ಲ, ಅದಕ್ಕೋಸ್ಕರ ಹೇಳಿದ್ದು ರಾಡ್ ಸಮೇತ ಹಾಕಿ ಅಂತ ಹೇಳಿದ್ರು. ಇಲ್ಲಿಗೆ ಕೂಡ ಹಾಕಿದೆ. ಇನ್ನು ಅಲ್ಲಿ ಡೋರ್ ಓಪನ್ ಮಾಡಿದ್ದೆ ತೊಂದರೆ ಇಲ್ಲ. ಬೆಳಗ್ಗೆ ನಾನು ಅಲ್ಲಿ ಅಡಿಗೆ ಎಲ್ಲ ಮಾಡ್ತಿರ್ತೇನೆ, ಹಾಗೆ ಈ ಸ್ಕ್ರೀನ್ ಹಾಕ್ಬೋದು. ಅಮ್ಮ ಇಲ್ಲಿ ಮಲಗಿರ್ತಾರೆ. ಮತ್ತು ಈಗ ಬೆಡ್ರೂಮಿಗೆ ಕೂಡ ಹಾಕಿದ್ವಿ. ಇನ್ನು ಅವರಿಗೆ ಇದರ ಫೋಟೋ ಎಲ್ಲ ತೆಗೆದು ನಾನು ನಮ್ಮ ಸಬ್ಸ್ಕ್ರೈಬರಿಗೆ ಕಳಿಸ್ತೇನೆ. ಯಾಕಂದರೆ ನಾವು ಅವರು ನಮ್ಮ ಮೇಲೆ ಇಟ್ಟು ನಂಬಿಕೆಯನ್ನು ನಾವು ಉಳಿಸ್ಕೊಳ್ಬೇಕು ಯಾವಾಗ. ಅದು ಬೇಕಾದದ್ದು ನಂಬಿಕೆ ಅನ್ನೋದು ಉಂಟಲ್ಲ, ಹೋದರೆ ಮತ್ತೆ ಬರಲಿಕ್ಕಿಲ್ಲ ಅಂಥ ಒಂದು ವಸ್ತು. ಹಾಗೆ ನಾನು ಅವರಿಗೆ ಫೋಟೋ ಕಳಿಸ್ತೇನೆ. ಥ್ಯಾಂಕ್ಸ್ ಬಲ್ಲ ಯಾರಿಗೆ ಥ್ಯಾಂಕ್ಸ್. ಐದು ವರ್ಷ ನೋಡಮ್ಮ ದೂಳು ಕೂಡ ಪೈಟು. ಹೌದು, ಇಷ್ಟೊತ್ತು ಮೂಗಿಗೆ ಒಂದು ಟವೆಲ್ ಕಟ್ಟಿಯಲ್ಲಿ ಕೂರಿಸಿದ್ದೆ. ಹಾಗೆ ಬರಲ್ಲ ಬಾಲ ಹಾಂ ಕಣ ಮೂಡ್ಸ್ಕೊಂಡು ತಾದು ಕೊಡ್ತೇನೆ. ಹಿಂಗೆ ಸಬ್ಸ್ಕ್ರೈಬರ್ ಒಂದು ಕಡಪದೇ ಮುಟ್ಟು ಹಾಂ ನಿಕ್ಕು ಬಲ್ಲಗೆ ಹಿಂಗೆ ಕತ್ತು ಐ ಆಂದಿ ಇವನು ಅದೇನು ಪನ ನಿಕ್ಕು ಆನೆ ಆಂಜು ಪೊಣ್ಣುಲು ಬಾಡುಲಿ
ಆಗ ಸಬ್ಸ್ಕ್ರೈಬರ್ ಕಳಿಸಿದ್ದುಂಟಲ್ಲ ಅವನಿಗೆ ತಿಳ್ಕೊಳ್ತೀನಿ. ತೂಪ ಇಂಚಿನ ಎಂಕಿ ಯಾಮ ಬಂಡಿರ ನಿಕ್ಕಾಂಡ ಬೊರ್ಚಿ ಮಾಡಿರ ಪೊಣ್ಣುಲೇನು ಮಾಡು. ನಮ್ಮ ಮನೆ ನಂಗೆ ಬೇರೆ ಕಾಣ್ತದೆ ಐತೆ ಈಗ ಸ್ಕ್ರೀನ್ ಎಲ್ಲ ನೋಡಿ. ಇದನ್ನೆಲ್ಲ ನೋಡುವಾಗ ಉಂಟಲ್ಲ ನಂಗೆ ನಾನು ಬ್ಲೆಸ್ಡ್ ಅಂತ ಅನಿಸ್ತದೆ. ಯಾರಿಗೆ ಸಿಗ್ತದೆ ಇದೆಲ್ಲ ಇದು ರೂಮ್ ಹುಡ್ಕೊಳ್ಲೆಕ್ಕ ಆಂಡ ಬರಲ್ಲ ಊರ ಬರ ಓಪಣಿ ಆತ ಟಾಯ್ಲೆಟ್ಗೆ ಓಪಣಿ ಬುಕ್ ಮತ್ತೋದು ಬೆಡ್ಶೀಟ್ ಆಗಿದೆಯಲ್ಲ ಪಾಪ ಅವರಿಗೆ ನೋಡ್ಲಿಕ್ಕೆ ಆಗಲಿಲ್ಲ ಆಗಿರಬೇಕು. ಅದಕ್ಕೆ ಇಡೀ ಮನೆಗೆ ಹಾಕಿ ಅಂತ ಚೆಂದ ಆಯ್ತಲ್ಲ, ಖುಷಿ ಆಗ್ತದೆ. ನಮ್ಮ ಮನೆಯ ಅಲ್ವಾ ಅಂತ ಆಗ್ತದೆ ನನಗೆ ನೋಡುವಾಗ. ಈಗ ಇದೆಲ್ಲ ಉಂಟಲ್ಲ ಈಗ ನನ್ನ ಡ್ರೀಮ್ ಆಯಿತಾ, ಯಾವಾಗ ಹಾಕಿಸ್ತೇನೋ ಏನು ಅಂತ ಆಗ್ತಿತ್ತು. ಇವತ್ತು ಅವರ ಕೈಯಿಂದ ಹಾಕಿಸುವಾಗೆ ಆಯಿತು. ಈ ನಮ್ಮ ಮನೆಯಲ್ಲಿ ಈಗ ನನ್ನ ಅಪ್ಪ ನನ್ನ ಅಣ್ಣ ಎಲ್ಲ ಇರ್ತಾಯಿದ್ರೆ ಇಂಥದ್ದೆಲ್ಲ ಮಾಡಿಸ್ತಾ ಇದ್ರೆ ಏನೋ. ಥ್ಯಾಂಕ್ ಯು ಸೋ ಮಚ್ ಆಯಿತಾ ವಿಡಿಯೋ ನೋಡ್ತಾ ಇದ್ರೆ ನೀವು. ನನಗೆ ಅವರ ಹೆಸರೆಲ್ಲ ಹೇಳುವ ಅಂತ ಆಗ್ತದೆ. ಆದರೆ ಪ್ರತಿಯೊಬ್ಬರು ಹೆಸರು ಹೇಳೋದು ಬೇಡ ಬೇಡ ಅಂತಲೇ ಹೇಳೋದು ಆಯಿತಾ. ಹೇಳಬೇಡಿ, ವಿಡಿಯೋದಲ್ಲಿ ಹೇಳಬೇಡಿ ಆಯಿತಾ ಅಂತ ಹೇಳು. ನಮ್ಮ ಲೆಕ್ಕದಲ್ಲಿ ಗಿಫ್ಟ್ ಅಂತ. ಈಗ ಕೆಲವರಿಗೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಇಷ್ಟೆಲ್ಲ ಹೆಲ್ಪ್ ಮಾಡೋರು ಇದ್ದಾರಾ ಅಂತ. ಅಷ್ಟು ಒಳ್ಳೆ ಮನಸ್ಸಿನವರು ಕೂಡ ಇದ್ದಾರೆ ಗೈಸ್. ಊಟ ಎಲ್ಲ ಆಯಿತು ಗೈಸ್. ಇನ್ನು ಮಲಗೋದಕ್ಕಿಂತ ಮುಂಚೆ ನಾನು ಕಮೆಂಟ್ ಓದ್ತೇನೆ. ಸ್ನಾನ ಎಲ್ಲ ಆಯ್ತಾ, ಈಗ ನಾನು ತಲೆಗೆ ಸ್ನಾನ ಮಾಡಿದೆ. ಈಗ ಜಾಸ್ತಿ ನಾನು ತಲೆಗೆ ಸ್ನಾನ ಮಾಡೋದು, ಯಾಕಂದರೆ ನಾನು ಅಂತ ಹೇಳೋದು ಮಳೆಗೆ ಒದ್ದೆ ಆಗಿರ್ತೇನೆ, ಮತ್ತು ಅದಕ್ಕೆ ಶೀತ ಆಗೋದು ಬೇಡ ಅಂತ ತಲೆಗೆಲ್ಲ ಸ್ನಾನ ಮಾಡೋದು. ಹಾಗೆ ಡೈಲಿ ಯಾರೆಲ್ಲ ಒಂದು ಡೈಲಿ ಬ್ಲಾಗ್ಸ್ಗೆ ವೆಯ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪಾಪ ಒಂದು ಟೈಮಿಗೆ ವೆಯ್ಟ್ ಮಾಡಿ ನೋಡ್ತೀರಾ, ಅದಕ್ಕೋಸ್ಕರ. ಈಗ ನಾವು ಕಮೆಂಟ್ ಓದುವ. ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ಸೂರಜ್ ಕ್ರಿಯೇಟಿವ್ ಫಿಲ್ಮ್ಸ್ ಅಂತೇಳಿ. ನೀವು ತುಂಬ ಧೈರ್ಯವಂತೆ, ನಿಮ್ಮಿಂದ ಕಲಿಯಬೇಕು ಹೇಗೆ ಕಷ್ಟದ ಪರಿಸ್ಥಿತಿ ಎದುರಿಸಬೇಕು ಅಂತ. ಲವ್ ಯು ಸಿಸ್. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಎಂತ ಗೊತ್ತಂಗ ಗೈಸ್, ಅದು ಯಾರೂ ಅಷ್ಟೇ, ಈಗ ನಾನು ಅಂತಲ್ಲ, ಒಬ್ಬರೇ ಅಂತ ಆಗುವಾಗ ಹಾಗೇನೆ ಆಗ್ತಾರೆ, ಒಂಥರ ಎಲ್ಲ ಮ್ಯಾನೇಜ್ ಮಾಡಬೇಕಂತೇಳಿ. ಈಗ ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಇದೆ. ಹಾಗೆ ನನಗೆ ಉಂಟಲ್ಲ ಮೊನ್ನೆಯಿಂದ ಇಂಥ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಎಲ್ಲ ಸಬ್ಸ್ಕ್ರೈಬರ್ ನಿಂತಿದ್ದಾರೆ. ಒಂದು ನನ್ನ ಬ್ಲಾಗ್ ನೋಡೋದಾಗಿರ್ಬೋದು, ಇಲ್ಲಾಂದರೆ ನೋಡಿ ಈಗೆಲ್ಲ ನನಗೆ ಎಂಥ ನೀಡುಂಟು ಅದನ್ನೆಲ್ಲ ಕೊಡೋದಾಗಿರ್ಬೋದು. ಯಾರಿದ್ದಾರೆ ಗೈಸ್ ಈಗಿನ ಕಾಲದಲ್ಲಿ. ಹಾಗೆ ನನಗೊಂದು ಇಷ್ಟು ಒಳ್ಳೆ ಜನ ನನ್ನ ವೀಡಿಯೋ ನೋಡ್ತಾರೆ ಅಂತ ನನಗೆ ತುಂಬ ಖುಷಿ ಉಂಟಾಯ್ತಾ. ಒಮ್ಮೊಮ್ಮೆ ಈಗ ಇವತ್ತು ನನ್ನ ಥಿಂಕಿಂಗ್ ಆಗ್ತಾ ಉಂಟು, ಇಷ್ಟೆಲ್ಲ ಸಹಾಯ ಮಾಡ್ತಾರೆ, ಹಾಗಾದರೆ ನನಗೇನಾದರೂ ಪ್ರಾಬ್ಲಮ್ ಅಂತ ಇನ್ನು ಎಂತಾದರೂ ಯಾರಿಂದಾದರೂ ಬಂದರೆ ಎಷ್ಟು ಸಪೋರ್ಟ್ ಮಾಡುವರಲ್ಲ. ಅದೇ ಬೇಕಾದದ್ದು. ಅಷ್ಟೊಂದು ನಂಬಿಕೆ ನಾನು ಸಂಪಾದನೆ ಮಾಡಿದ್ದೇನಲ್ಲ, ಸಾಕು. ಸುನೀತಾ ಚಾರ್ಲಿಸ್ ಒಳ್ಳೆ ಕಮೆಂಟ್. ಅಮ್ಮ ಪ್ಲೀಸ್ ಡೋಂಟ್ ಕ್ರೈ, ಇಫ್ ಸಮ್ ಒನ್ ಈಸ್ ಹೆಲ್ಪಿಂಗ್ ಯು ಕನ್ಸಿಡರ್ ಇಟ್ ಆ್ಯಸ್ ಗಾಡ್ ಹೆಲ್ಪಿಂಗ್ ಯು ಥ್ರೂ ದೆಮ್. ಹೌದು, ಯಾರಿಗಾದರೂ ಹೆಲ್ಪ್ ಮಾಡಬೇಕಾದ್ರೆ ದೇವರ ಒಂದು ಇದು ಇರಬೇಕು, ಇಲ್ಲಾಂದರೆ ಈಗ ಎಲ್ಲಿಂದ ಯಾರು ಹೆಲ್ಪ್ ಮಾಡ್ತಾರಲ್ವ. ಇದೊಂದು ಒಳ್ಳೆ ಕಮೆಂಟ್. ಪುಷ್ಪ ತಾರನಾಥ್ ಅಂತ. ಸಂಧ್ಯಾ, ಎಲ್ಲರೂ ಪ್ರೀತಿಯಿಂದ ಕೊಟ್ಟದನ್ನು ತೆಕ್ಕೊಳ್ಳಿ, ಮುಂದೆ ನಿಮ್ಮ ಕೈಯಿಂದ ಬೇರೆ ಬಡವರಿಗೆ ಕೊಡುವಂತಾಗಲಿ. ಖಂಡಿತ ಗೈಸ್. ನನಗೆ ಕೊಟ್ಟಂಥ ಇದು ಇನ್ವರ್ಟರ್ ಕೊಟ್ಟರಲ್ಲ, ಅವರು ಕೂಡ ಹೇಳೋದು ಒಂದೇ. ಒಂದು ಸಿಸ್ ಅವರೊಂದು ಹೇಳೋದು ಒಂದೇ ಅಂತ ಗೊತ್ತುಂಟ, ನೀನು ಕೂಡ 10 ಜನಕ್ಕೆ ದಾನ ಧರ್ಮ ಮಾಡುವಾಗೆ ಆಗಬೇಕು, ಹಾಗೆ ನಮಗೆ ರಿಟರ್ನ್ ಕೊಡಬೇಕಂತ ಇಲ್ಲ ಅಂತ. ಆಗಲಿ ಒಂದು ದಿವಸ ಆದರೆ ಖಂಡಿತ ವ್ಲಾಗಿನ ಥ್ರೂ ನಾನು ಗ್ಯಾರಂಟಿ ಕೊಡ್ತೇನೆ. ಆದರೆ ಆ ರೀತಿ ಈಗ ಕೂಡ ನಾನು ಎಷ್ಟೋ ಕೊಡ್ತೇನೆ ಗೈಸ್, ಹಾಗಂತಲ್ಲ. ಈಗ ನನ್ನ ಹತ್ರ ಎಕ್ಸ್ಟ್ರಾ ಇದ್ದರೆ ಎಂತ ಇದ್ದರೂ ನಾನು ಕೊಡ್ತೇನೆ, ಗೊತ್ತುಂಟ. ನಾನು ಬ್ಲಾಗ್ ಎಲ್ಲ ಮಾಡೋದಿಲ್ಲ ಅಷ್ಟೇ. ನನ್ನ ಅಂತ ಯಾರು ನನ್ನ ಹತ್ತಿರದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತುಂಟು, ಅದು ನಾನು ಜಾಸ್ತಿ ಕೊಡ್ತೇನೆ. ತುಂಬ ಕೊಡಲಿಕ್ಕೆ ನನಗೆ ಅಷ್ಟು ಈಗ ನನಗೆ ಹೆಲ್ಪ್ ಮಾಡ್ತಾರಲ್ಲ ಹಾಗೆ ಕೊಡುವಂತೆ ನಾನು ಆಗಬೇಕು ಒಂದು ದಿವಸ. ಸುಕನ್ಯಾ ಪ್ರದೀಪ್ ಕುಮಾರ್. ಸ್ಕೂಟರ್ ಕಲ್ಪುಲೆ ರಪ್ಪ ದೇರ್ಲಗಟ್ಟೆಗೆ ಬೋಡು ಪೋಡಿತನ ಕನವಲಿ. ಅದೌದು, ಅದೊಂದು ಡ್ರೀಮೇ ನನ್ನದು. ಆದರೆ ನನಗೆ ಬರುವುದಿಲ್ಲ ಗೈಸ್. ನಾನು ಕಲಿತು ನೋಡುವ. ಮತ್ತು ನಾನು ಮಾವನ ಮನೆಗೆ ಕಲೀಲಿಕ್ಕೆ ಕೂಡ ಹೋಗಲಿಲ್ಲ. ನನಗೆ ಒಂಥರ ಭಯ ಆಗೋದು ಗಾಡಿ. ನೋಡು, ಕಲೀಲಿಕ್ಕೆ ಹೋಗುವ. ಅವಿನಾಶ್ ಅನ್ಫಿಲ್ಟರ್ಡ್. ಇಸ್ರೇಲ್ನಲ್ಲಿ ಯುದ್ಧ ನಡೀತದೆ, ಎಲ್ಲರಿಗೂ ಕಷ್ಟದ ಸಮಯ, ಅವರು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್ ಅಂತೇಳಿ. ಅದೌದು, ನನಗೆ ಜಾಸ್ತಿ ಎಲ್ಲ ಹೆಲ್ಪ್ ಮಾಡಿದ್ರಲ್ಲ
ಎಲ್ಲ ಫಾರಿನಲ್ಲಿರೋರೇ ಹೆಲ್ಪ್ ಮಾಡಿದ್ದಾಯ್ತಾ, ಅದು ಕೂಡ ಲೇಡೀಸ್ ಎಸ್ಪೆಷಲಿ. ಅದನ್ನು ನಾನು ಹೇಳೋದು, ಈಗ ಕರ್ಟನ್ ಕೊಟ್ಟವರು ಲೇಡೀಸ್, ಇನ್ವರ್ಟರ್ ಕೊಟ್ಟವರು ಕೂಡ ಲೇಡೀಸ್, ಮತ್ತು ಈಗ ತುಂಬ ಸಲ ನನಗೆ ಇದೆ ಫುಡ್ಡು ಕಳಿಸಿದ್ರಲ್ಲ ಅಂದರೆ ದಿನಸಿ ಸಾಮಾನು, ಅವರು ಕೂಡ ಲೇಡೀಸ್ ಗೊತ್ತಾ. ಆಗ್ಬೋದು ಎಷ್ಟು ಹಾಗಾದರೆ ಒಂದು ಬೆಳೆದಿರ್ಬೋದು ನೋಡಿ ಹುಡುಗಿಯರು ಕೂಡ. ಪ್ರತಿ ಲೋಕಿ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ವಾ ಯೂಟ್ಯೂಬರ್ ನಕ್ಲಿಲ್ಲ ಈತ್ ಎಲ್ಲ ಹೆಲ್ಪ್ ಮಲ್ತು ಉಪಾಯರು ಇರಡಾತು ನಂಬಿಕೆ ಇತ್ತಿನಿಟ್ಟು ಇರೆಗ್ ಪೂರ ಎಲ್ಲ ಹೆಲ್ಪ್ ಮಂತೊಂದುಲ್ಲೇರು ಈತ್ ಜನತ ಮೋಕೆ ಸಂಪಾದನೆ ಮಲ್ದರು ಗ್ರೇಟ್ ಅಂಚೆ ನೀರು ನಂಬುನ ಕೃಷ್ಣದೇವನ ಆಶೀರ್ವಾದ ಇರೆಗುಂಡು. ಅದೌದು. ಮತ್ತು ಏನಂತ ಹೇಳಿದ್ರೆ, ಕೆಲವರು ಹೆಲ್ಪ್ ಮಾಡಿರುವವರು, ಆದರೆ ಕೆಲವರು ಹೇಳ್ತಾರಂತ ಹೇಳಬೇಡಿ ಅಂತೇಳಿ. ಹಾಗೆ ಯೂಟ್ಯೂಬರ್ಗೆ ಜಾಸ್ತಿಯಾಗಿ ಎಲ್ಲ ಗಿಫ್ಟ್ಸ್ ಅದು ಇದು ಬರ್ತದೆ, ಆದರೆ ನನ್ನಷ್ಟು ಹೆಲ್ಪ್ ಯಾರಿಗೂ ಮಾಡಲಿಲ್ವ ಏನೋ ಗೊತ್ತಿಲ್ಲ ನನಗೆ. ಅದು ಕೂಡ ಆಗಿರ್ಬೋದು, ನಾನು ಗಳಿಸಿರುವ ಪ್ರೀತಿ ಕೂಡ ಆಗಿರ್ಬೋದು. ಅಕ್ಷತಾ ದೀಕ್ಷಿತ್ ಅಂತ ಒಂದು ಕಮೆಂಟ್, ಈರು ಗ್ರೇಟ್ ಈತ್ ಕಷ್ಟ ಇತ್ತನಲ್ಲ ಚಿಕ್ಕಮ್ಮನ ಮಗನ ರೆಸ್ಪಾನ್ಸಿಬಿಲಿಟಿ ಇದೆ ತೊಂದರೆ ಚಿಂಚು ಬತ್ತಿ ಬೊಕ್ಕ ಈರ್ನ ಫೇಸರು ಚೂರು ಗೆಲುವು ಬೈದಂಡು ಈರ್ನ ಅಮ್ಮ ಬೇಗ ಹುಷಾರಾವಾಡು ಇರೆಗೊಂಜಿ ಎಡ್ಡೆ ಲೈಫ್ ಪಾರ್ಟ್ನರ್ ತಿಕ್ಕಾಡು. ಥ್ಯಾಂಕ್ ಯು ಸೋ ಮಚ್. ಅದೌದು, ಅಂದರೆ ನಾನು ಒಬ್ಬಂಟಿಯಾಗಿರುವಾಗ ಮತ್ತು ಅವನು ಬರುವಾಗ ಸ್ವಲ್ಪ ಖುಷಿ ಆಗ್ತದೆ, ಯಾರಾದರೂ ಮನೆಯಲ್ಲಿ ಇನ್ನೊಬ್ಬರು ಇದ್ದಾರಂತೇಳಿ. ಹಾಗೆ ಶಶಿಕಲಾ ಶೆಟ್ಟಿ ಒಂದು ಒಳ್ಳೆ ಕಮೆಂಟ್, ನೀನು ಕೂಡ ಚೆನ್ನಾಗಿ ತಿಂದು ಗಟ್ಟಿಯಾಗು ಸಂಧ್ಯಾ, ಕೆಲಸ ಮಾಡಲು ಶಕ್ತಿ ಬೇಕಲ್ಲ. ಅದು ಹೌದು, ನಿಜ ಮಾರೆ ನೀವು ಹೇಳೋದು. ನಿನ್ನೆ ಉಂಟಲ್ಲ ನನಗೆ ಸ್ವಲ್ಪ ಜ್ವರ ಬಂದದು, ಬೆಳಗ್ಗೆ ಹೇಳ್ತೇನೆ ನನಗೆ ಹೇಳಲಿಕ್ಕೇ ತಾಕತ್ತಿಲ್ಲ, ಆ ರೀತಿ ಆಗ್ತಾ ಉಂಟು ಮಾರೆ. ಧ್ರುವ್ ರಾವ್ ಅಂತ ಕಮೆಂಟ್, ಸಂಧ್ಯಾ ನಿನ್ನ ಬ್ಲಾಗ್ ಮಿಸ್ ಮಾಡದೆ ನೋಡ್ತೇನೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್, ನೀವು ನೋಡ್ತೀರಾ ನಮ್ಮದು ಟೈಮ್ ಕೊಟ್ಟು. ಲಾಸ್ಟ್ ಕಮೆಂಟ್ ಒಳ್ಳೆದುಂಟು, ಅಕ್ಷತಾ ಶೆಟ್ಟಿ KF21G ಅಂತ, ಮೀ ಆಲ್ಸೋ ಅಲೋನ್ ಗರ್ಲ್, ಎಲ್ಲನೂ ಫೇಸ್ ಮಾಡಬೇಕು, ಕೆಲವೊಂದು ಸಲ ಬ್ರೋಸಿಸ್ ಯಾರಾದರೂ ಬೇಕು ಅಂತ ಆಗ್ತದೆ, ಅದು ಹೌದು. ಆದರೆ ಒಬ್ಬಳೇ ಅಂತ ಫೀಲ್ ಮಾಡಬೇಡಿ, ನಿಮ್ಮ ಜೊತೆ ಅಮ್ಮ ಇದ್ದಾರೆ, ದೇವರು ನಿಮ್ಮನ್ನು ಇಷ್ಟಪಡುವ ಸಬ್ಸ್ಕ್ರೈಬರ್ ಇದ್ದಾರೆ. ಯಾವತ್ತು ಯಾವುದೇ ಸಿಚುವೇಶನ್ ಬಂದರೂ ಹೋಪ್ಸ್ ಕಳ್ಕೊಳ್ಬೇಡಿ, ದೇವರು ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ ಕಷ್ಟದವರ ಜೊತೆ. ಗಾಡ್ ಬ್ಲೆಸ್ ಯು ಸಿಸ್, ನಿಮ್ಮ ಅಮ್ಮ ಮುಗ್ಧ ಮನಸ್ಸಿನ ಅಮ್ಮ. ಒಳ್ಳೆಯದಾಗಲಿ, ಬೇಗ ಹೆಲ್ತ್ ವಿಷಯದಲ್ಲಿ ಚಿಂಚುವಿಗೆ ಕೂಡ ಒಳ್ಳೆಯದಾಗಲಿ, ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಯಾವಾಗಲೂ ಒಳ್ಳೆಯದಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನೀಗ ಬೇಜಾರು ಮಾಡಲ್ಲ ಗೈಸ್, ನಾನೀಗ ಸೀದಾ ಕ್ಯಾಮರಾದಲ್ಲೇ ಬಂದು ಹೇಳೋದು. ಮೊದಲೆಲ್ಲ ಉಂಟಲ್ಲ ಅಮ್ಮ ಬೈತಾಯಿದ್ರು, ಎಲ್ಲ ವೀಡಿಯೋದಲ್ಲಿ ಹೇಳಬಾರ್ದು ಅಂತ ಬೈತಾಯಿದ್ರು, ಸ್ವಲ್ಪ ಇದು ಮಾಡ್ತಿದ್ರು. ಈಗ ಅವ್ರಿಗೆ ಹುಷಾರಿಲ್ಲಲ್ಲ, ಈಗ ನನಗೆ ಮನಸ್ಸಲ್ಲಿ ಎಂತ ಬರ್ತದೆ ನಾನು ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು, ಇಲ್ಲಾಂದರೆ ಯಾರ ಹತ್ರ ಹೇಳ್ಕೊಳ್ಳಿ. ಎಂತ ರಗಾಳೆ ಇಲ್ಲ, ಯಾರು ನನ್ನನ್ನು ಜಡ್ಜ್ ಮಾಡಲಿಕ್ಕಿಲ್ಲ. ನಾನು ಒಂದು ಅಷ್ಟು ಸಾವಿರ ಜನರ ಜೊತೆ ಶೇರ್ ಮಾಡಿದಾಗೆ ನನ್ನ ಮನಸ್ಸು ಕೂಡ ಹಗುರಾಗ್ತದೆ. ಹಾಗೆ ಈಗ ಯಾವುದು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ತು ಈಗ ನಾನು ಯಾರ ವಿಷಯದಲ್ಲೂ ಇಲ್ಲ ಗೊತ್ತುಂಟ, ಒಬ್ಬಂಟಿಯಾಗಿರ್ತೇನೆ. ನನ್ನ ಮನೆ, ನನ್ನ ಅಮ್ಮ ಅಷ್ಟೇ, ನನ್ನ ಬ್ಲಾಗ್, ನನ್ನ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಉಂಟು ಅದನ್ನೆಲ್ಲ ನೋಡ್ತಾ ಇರ್ತೇನೆ ಅಷ್ಟೇ. ಒಂದು ಟೈಮ್ ಅಲ್ಲ. ಹಾಗೆ ಸಿಗೋಣ ಗೈಸ್, ನಾವು ನಾಳೆ ಸಿಗೋಣ. 10 ಕಾಲ 5 ಗಂಟೆ ನೋಡ್ಬೋದು. ಹಾಗೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಇನ್ನೊಂದು ಸಲ ಇವರಿಗೆ ಹೇಳ್ತಾ ಇದ್ದೇನೆ ನಾನು, ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳಿದರೆ ನಾನು ಹೇಳ್ತಾ ಇದ್ದೆ, ಅವರು ಬೇಡ ಅಂತ ಹೇಳಿದ್ದಾರೆ. ಅವರಿಗೆ ಫೋಟೋ ಎಲ್ಲ ಕಳಿಸಿದೆ ನಾನು, ಅವರು ಕೂಡ ತುಂಬ ಖುಷಿ ಆಯಿತು ಅವರಿಗೆ. ಹಾಗೆ ಸಿಗೋಣ ನಾವು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಗೈಸ್, ಬಾಯ್.